Hello everybody, Namaste. Welcome to King English Online Classes. ವೆಲ್ ಸ್ಟೂಡೆಂಟ್ಸ್, ಇವತ್ತು ನಿಮ್ಮ ಜೊತೆಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆಗೆ ನನ್ನ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ದಿನಾಂಕ 13/7/2024 ನಿನ್ನೆ ತಾನೇ KECಯ ಕಮ್ಯುನಿಕೇಷನ್ ಪೇಪರ್ 2 ಸುಮಾರು ಆಸ್ಪಿರೆಂಟ್ಸ್ಗಳೆಲ್ಲ ಬರೆದಿದ್ದೀರಾ. ಬನ್ನಿ ಇದರ ಒಂದು ಪ್ರಶ್ನೆಗಳ ವೇಟೇಜ್ ಹೇಗಿತ್ತು, ಕ್ವಾಲಿಟಿ ಆಫ್ ಕ್ವಶನ್ಸ್ ಏನಿತ್ತು ಅದೆಲ್ಲ ನೋಡ್ತಾ ಬರೋಣ. ವಿದ್ಯಾರ್ಥಿಗಳೇ, ಇದು ಟೈಮಿಂಗ್ಸ್ ಬಂದು ಮಧ್ಯಾಹ್ನ 2:02 4:30ವರೆಗೂ ಮಾಡಿರುವಂಥದ್ದು. KEC1 ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 100 ಅಂಕಗಳಿರುತ್ತೆ. ಟೋಟಲ್ ಟೈಮಿಂಗು 150 ಮಿನಿಟ್ಸ್ ನಿಮ್ಗೆ ಕೊಟ್ಟರೆ ಮ್ಯಾಕ್ಸಿಮಮ್ ಟೈಮಿಗೆ 120 ಮಿನಿಟ್ಸಲ್ಲಿ ಈ ಪೇಪರ್ನ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಜ್ಞಾಪಕ ಇರಲಿ, KEC ಕಮ್ಯುನಿಕೇಷನ್ ಪೇಪರ್ 2 ನಿನ್ನೆ 13 ಜುಲೈ 2024. ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ನೋಡಿದಾಗ ನನಗೆ ಜ್ಞಾಪಕ ಆಗೋದು ಈ ಗ್ರೂಪ್ ಸಿ, ಆಮೇಲೆ PDO ಹಾಗೆ VO. ಯಾರೆಲ್ಲ PDO ಅಪ್ಲೈ ಮಾಡಿದ್ದೀರಲ್ವಾ ಅವ್ರಿಗೂ ಕೂಡ ಇದು ತುಂಬಾ ಉಪಯುಕ್ತವಾಗಿದೆ. ಹಾಗೆ VO ಬರಿತಾ ಇದ್ದಾರೆ ಯಾರು ಸೆಕೆಂಡ್ PU ಬೇಸ್ರು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ನಿಮಗೂ ಕೂಡ ಇದು ಅನ್ವಯಿಸುತ್ತೆ. ಬನ್ನಿ ಪ್ರಶ್ನೆಗಳು ಹೇಗಿದೆ ಅಂತ ನೋಡೋಣ. ವಿದ್ಯಾರ್ಥಿಗಳನ್ನ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡುವಾಗ ನನ್ನ ಗಮನಕ್ಕೆ ಬಂದಿರುವಂಥದ್ದು ಪರೀಕ್ಷೆ ತುಂಬಾ ಸುಲಭವಾಗಿದೆ. ಹಾಗೆ ನಿಮ್ಮ PDO VO ಕೂಡ ಇದೇ ತರದ ಪ್ರಶ್ನೆಗಳು ನೀವು ಕಾಣಬಹುದು ಅಂತ. ಬಟ್ ಇದರಲ್ಲಿ ಕಾಂಪ್ರಹೆನ್ಸಿವ್ ಪ್ಯಾಸೇಜು ಕ್ಲೋಸ್ ಟೆಸ್ಟ್ ನ ಕೊಡಲಾಗಿಲ್ಲ. ಮೋಸ್ಟ್ ಪ್ರಾಬಬ್ಲಿ PDO VOಗೆ ಇದೇ ತರ ಪ್ರಶ್ನೆ ಇರುತ್ತೆ. ವಿದ್ಯಾರ್ಥಿಗಳೇ, ಈ 100 ಅಂಕದಲ್ಲಿ 35 ಅಂಕ ಕನ್ನಡ ಪತ್ರಿಕೆ ಇರುತ್ತೆ, 35 ಅಂಕ ಇಂಗ್ಲಿಷ್ ಇರುತ್ತೆ, ಹಾಗೆ 30 ಅಂಕ ನಿಮ್ಗೆ ಗೊತ್ತಿರೋ ತರ ಕಂಪ್ಯೂಟರ್ಸ್ ಎಲ್ಲ ಸೇರಿ 100 ಮಾರ್ಕ್ಸು. ಈ 100 ಅಂಕದಲ್ಲಿ ನಾನು 35 ಅಂಕ ಇಂಗ್ಲಿಷ್ಗೆ ಸಂಬಂಧಿತ ಪ್ರಶ್ನೆಗಳನ್ನ ನಾನು ಇವಾಗ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ಬನ್ನಿ ಪ್ರಶ್ನೆ 1 36ರಿಂದ ಆರಂಭವಾಗಿದೆ. ಪ್ರಶ್ನೆ 1 ನೋಡ್ತಾ ಹೋಗೋಣ. ಚೂಸ್ ದ ಡಿರೆಕ್ಷನ್ ಕೊಟ್ಟಿದ್ದಾರೆ, ಓದ್ಬೇಕಾಗುತ್ತೆ. ಇನ್ಸ್ಟ್ರಕ್ಷನ್ ಆಫ್ ಡಿರೆಕ್ಷನ್. ಚೂಸ್ ದ ಮಿಸ್ಪೆಲ್ಟ್ ವರ್ಡ್ಸ್. ಪ್ರಶ್ನೆ 36ರಿಂದ 37 ಎರಡು ಪ್ರಶ್ನೆಗಳು ಮಿಸ್ಪೆಲ್ಟ್ಗೆ ಸಂಬಂಧಪಟ್ಟಿದ್ದು. 4 ಪದಗಳನ್ನು ಕೊಟ್ಟಿದ್ದಾರೆ: ಪಾರ್ಲಿಮೆಂಟ್, ಅಪ್ರೆಸ್, ಸರ್ವೆಲೆನ್ಸ್ ಅಂಡ್ ರೆನಾಸೆನ್ಸ್. ವಿದ್ಯಾರ್ಥಿಗಳೇ, ಇಲ್ಲಿ ರಾಂಗ್ ಸ್ಪೆಲ್ಲಿಂಗ್ ಇರೋದು ಯಾವ್ದು ಗೊತ್ತಾ? ಪಾರ್ಲಿಮೆಂಟ್ ಮಿಸ್ಪೆಲ್ಟ್ ಆಗಿದೆ. ಸರಿಯಾದ ಉತ್ತರ ಇಲ್ಲಿದೆ ನೋಡಿ, PARLIAMENT. ಇದು ಮಿಸ್ಪೆಲ್ಟ್ ವರ್ಡ್, ಇದು ನಿಮ್ಮ ಉತ್ತರವಾಗಿರುತ್ತೆ. ಮುಂದಿನ ಪ್ರಶ್ನೆ ಅದೇ ರೀತಿ: ಡೆಮೋಕ್ರಸಿ, ಬ್ಯೂರೋಕ್ರಸಿ, ಪ್ರೊಫೆಸಿ ಅಂಡ್ ಅರಿಸ್ಟೋಕ್ರಸಿ. ಇದರಲ್ಲಿ ಬ್ಯೂರೋಕ್ರಸಿ ಸ್ಪೆಲ್ಲಿಂಗ್ ನ ಮಿಸ್ಪೆಲ್ಟ್ ಮಾಡಿದ್ದಾರೆ. ಸರಿಯಾದ ಉತ್ತರ ಬಂದು ಸ್ಪೆಲ್ಲಿಂಗು BUREAUCRACY. ಸೊ ಇದು ನಿಮ್ಮ ಉತ್ತರವಾಗಿರೋಕೆ ಸಾಧ್ಯವಿದೆ. ವಿದ್ಯಾರ್ಥಿಗಳೇ, ನಮ್ಮ ಕಿಂಗ್ ಇಂಗ್ಲಿಷ್ ಆನ್ಲೈನ್ ತರಗತಿಯಲ್ಲಿ ಪ್ರತಿ ತಿಂಗಳು 2 ಬ್ಯಾಚ್ಗಳಿರುತ್ತೆ, ಒಂದು ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಬ್ಯಾಚು. ಯಾರು ಈ PDO ಪರೀಕ್ಷೆಯನ್ನ, ನಿಮ್ಮ ಪದವಿ ಆಧಾರಿತ PDO ಪರೀಕ್ಷೆಯನ್ನ ಯಾರು ಅಪ್ಲೈ ಮಾಡಿದ್ದೀರಾ, ಸೆಕೆಂಡ್ PU ಬೇಸ್ಡ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ CGL ಕೂಡ ಮೊನ್ನೆ ನೋಟಿಫೈ ಆಗಿತ್ತು, ಸುಮಾರು ವಿದ್ಯಾರ್ಥಿಗಳು ಇದನ್ನ ಅಪ್ಲೈ ಮಾಡಿದ್ದೀರಾ ಅನ್ಕೊಳ್ತೀನಿ. ಇತ್ತೀಚೆಗೆ ಈ MTS ಕೂಡ ಅಪ್ಲೈ ಮಾಡಿದ್ದೀರಾ. ಇವರೆಲ್ಲರಿಗೂ ಕೂಡ ನಿಮಗೆ ಆನ್ಲೈನ್ ಕ್ಲಾಸಸ್ ಇರುತ್ತೆ. ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 2 ಬ್ಯಾಚ್ ಇರುತ್ತೆ. ಯಾರು ಆಸಕ್ತರಿದ್ದೀರಾ ಈ ನಂಬರ್ಗೆ ಕರೆ ಮಾಡಿ ನನ್ನ ಜೊತೆಗೆ ನೀವು ಮಾತಾಡ್ಬೋದು. ಲೈಕ್ ಕೋರ್ಸ್ ಫೀಸ್ ಏನಿರುತ್ತೆ, ಈ ಕೋರ್ಸಲ್ಲಿ ಇಂಗ್ಲಿಷ್ನಲ್ಲಿ ಯಾವ ರೀತಿ ಪ್ರಶ್ನೆಗಳಿರುತ್ತೆ, ಇದು ಬಂದು ಬೇಸಿಕ್ ಇಂಗ್ಲಿಷ್ ಅಥವಾ ಇಂಟರ್ಮೀಡಿಯೇಟ್ ಇಂಗ್ಲಿಷ್, ಅಡ್ವಾನ್ಸ್ಡ್ ಇಂಗ್ಲಿಷ್ ಅಥವಾ ಪ್ರೋ ಇಂಗ್ಲಿಷ್ ನನ್ನ ಜೊತೆಗೆ ಮಾತಾಡ್ಬೋದು. ವಿದ್ಯಾರ್ಥಿಗಳೇ, ಯಾವುದೇ ಬ್ಯಾಚ್ ಮಾಡಿದ್ರು ಕೂಡ ಅದು UPSC ಇಂದ ಬಂದು ಗ್ರೂಪ್ ಸಿ ವರೆಗೂ ಅಥವಾ FDSD ಇದೆ. ನಾನು ಇಂಗ್ಲಿಷ್ ಪಾಠ ಮಾಡ್ತಿದ್ದೀನಿ ಅಂದ್ರೆ ಫೀಸ್ ಬಂದು ಒಂದು ಬ್ಯಾಚಿಗೆ, ಕಂಪ್ಲೀಟ್ ಬ್ಯಾಚ್ ಇಂಗ್ಲಿಷ್ನ ಕಂಪ್ಲೀಟ್ ಮಾಡ್ಕೊಡೋದಕ್ಕೆ 1000 ರೂಪಾಯಿ ಮಾತ್ರ ಇರುತ್ತೆ. ಇದು ವಿಶೇಷವಾಗಿ ಯಾರಿಗೆ ಇಂಗ್ಲಿಷ್ ಶಿಕ್ಷಕರ ಕೊರತೆ ಇದೆ, ಯಾರಿಗೆ ಗ್ರಾಮರ್ ಗೊತ್ತಿಲ್ಲ, ಈ ಕಾಂಪಿಟೇಟಿವ್ ಆಸ್ಪರೆಂಟ್ಸ್ ಇದ್ದೀರಾ, ಸ್ಪರ್ಧಾ ಆಕಾಂಕ್ಷಿಗಳು, ನಿಮ್ಗೆ ಇಂಗ್ಲಿಷ್ ಸಮಸ್ಯೆ ಇದೆ ಅಂದ್ರೆ ಅವ್ರಿಗೋಸ್ಕರ ಅನುಕೂಲವಾಗ್ಲಿ ಅಂತ 1000 ರೂಪೀಸ್ ನಾನು ಫೀಸ್ ಸ್ಟ್ರಕ್ಚರ್ನ ಮಾಡಿದ್ದೀನಿ. ಬನ್ನಿ ಮುಂದುವರಿತಾ ಮುಂದಿನ ಪ್ರಶ್ನೆ ಡಿರೆಕ್ಷನ್ ಕೊಟ್ಟಿದ್ದಾರೆ. ಪ್ರಶ್ನೆ 38ರಿಂದ 39 ಸೈನೋನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದ. ಒಂದು ವಾಕ್ಯ, ಅದರಲ್ಲಿ ಒಂದು ಪದವನ್ನು ಅಂಡರ್ಲೈನ್ ಮಾಡಿದ್ದಾರೆ, ಅದರ ಸಮಾನಾರ್ಥಕ ಸಿಮಿಲರ್ ಮೀನಿಂಗ್ ವರ್ಡ್ ಅಂತ. ಬನ್ನಿ ಈ ಪ್ರಶ್ನೆ 38ರಲ್ಲಿ ಡಿಸೀಸ್ಡ್ ಅಂತ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಡಿಸೀಸ್, ದ ಪ್ರೊನೌನ್ಸಿಯೇಷನ್ ಡಿಸೀಸ್ಡ್. The diseased person was mourned by his family and relatives. ವಿದ್ಯಾರ್ಥಿಗಳೇ, ಡಿಸೀಸ್ಡ್ಗೆ
ಸಮಾನಾರ್ಥಕ ಪದ ಇಟ್ಸ್ ನಾಟ್ ಡಿಸೀಸ್, ಡಿಸೀಸ್ ಮೀನ್ಸ್ ಡೆಡ್ ಅಂತ ಆಗುತ್ತೆ. ಇದು ಸರಿಯಾದ ಉತ್ತರ. ಯಾರೆಲ್ಲ ಪ್ರಶ್ನೆ ಪತ್ರಿಕೆಯನ್ನ ನೀವೆಲ್ಲ ಈ ಪರೀಕ್ಷೆಯನ್ನ ಅಟೆಂಪ್ಟ್ ಮಾಡಿದ್ದೀರಾ, ನಿಮ್ಮ ಕೀ ಆನ್ಸರ್ಸ್ ಗಳನ್ನ ಚೆಕ್ ಮಾಡ್ಕೊಳ್ಳಿ. ಹಾಗೆ ನನಗೆ ಕಮೆಂಟ್ ಮಾಡಬಹುದು ವಿದ್ಯಾರ್ಥಿಗಳೇ. ನನ್ನ ಕಿಂಗ್ ಇಂಗ್ಲಿಷ್ ಬಸವರಾಜ್ ಎಸ್ ವನ್ಕಿ ಸರ್ ಕಿಂಗ್ ಇಂಗ್ಲಿಷ್ ಆನ್ಲೈನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ವಿಡಿಯೋ ನಿಮಗೆ ಲಭ್ಯವಾಗುತ್ತೆ. ನಾಳೆನೆ ಸಿಗುತ್ತೆ. ವೆಲ್, ಪ್ರಶ್ನೆ 39 ಇಲ್ಲಿ ಬಂದಿರುವಂತ ಪದ ರಿಕಾನ್ಸಿಲಿಯೇಷನ್ ಅಂತ ಕೊಟ್ಟಿದ್ದಾರೆ. ಇದರ ಸೈನೋನಿಮ್ ನ ನೀವು ಕಂಡುಹಿಡಿಬೇಕಾಗಿದೆ. Their attempts to arrive at a reconciliation were thwarted ಅಂತ ಕೊಟ್ಟಿದ್ದಾರೆ. ರಿಕಾನ್ಸಿಲೇಷನ್ ಇದರ ಅರ್ಥ ಕಾಂಪ್ರಮೈಸ್ ಅಥವಾ ರಾಜಿ ಆಗುವುದು ಅಂತ. ನಿಮ್ಮ ಕೀ ಆನ್ಸರ್ಸ್ ಗಳನ್ನ ಚೆಕ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ 40ರಿಂದ 41. ಇಲ್ಲಿ ಒಂದು ಬಿಟ್ಟ ಸ್ಥಳವಿದೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾದ ಪದವನ್ನ ತುಂಬಿ ಅದಕ್ಕೆ ಅರ್ಥಗರ್ಭಿತವಾಗಿ ಮಾಡುವಂತೆ ನೀವು ಪ್ರಯತ್ನ ಮಾಡಬೇಕು. The feud dash the two families ended in tragic manner, leaving the problem unresolved ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಕ್ಲೂ ಏನು ಗೊತ್ತಾ? 2 families ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಬಿಟ್ವೀನ್ ಸರಿಯಾದ ಪದವಾಗಿದೆ. ಇದು ನಿಮ್ಮ ಉತ್ತರ. ನೆಕ್ಸ್ಟ್ ಪ್ರಶ್ನೆ 41. The employees dash not reach the office on dash of the bus strike ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಆಫ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಗೆಸ್ ಮಾಡಿ ಬಿಕಾಸ್ ಆಫ್ ಅನ್ನುವಂಥ ಪದವಲ್ಲೂ ಅದು ಇಲ್ಲಿದೆ ನೋಡಿ, ಸೆಕೆಂಡ್. ಹಾಗಾಗಿ ನಾನು ನೇರವಾಗಿ ಇದನ್ನು ಆಯ್ಕೆ ಮಾಡ್ತಾ ಇದ್ದೀನಿ. ಈ ಟೆಕ್ನಿಕ್ಸ್ ಕೂಡ ನಿಮಗೆ ಪ್ರತಿ ವಾಕ್ಯವನ್ನು ಓದ್ದೇನೆ ಆಪ್ಷನ್ಸ್ ಗಳಲ್ಲಿ ಯಾವುದನ್ನ 2 ಎಲಿಮಿನೇಟ್ ಮಾಡಿಬಿಟ್ಟು ಹೇಗೆ ಆನ್ಸರ್ಗೆ ಬರ್ಬೇಕು ಆ ಟೆಕ್ನಿಕ್ ಕೂಡ ಬರೀ ಗ್ರಾಮರ್ ಜೊತೆಗೆ, ಬರೀ ಗ್ರಾಮರ್ ಅಷ್ಟೇ ಅಲ್ಲ, ಅದ್ರ ಜೊತೆ ಟೆಕ್ನಿಕ್ಸ್ ಕೂಡ ನಾನು ಆನ್ಲೈನ್ ಕ್ಲಾಸಲ್ಲಿ ಪಾಠ ಮಾಡ್ತೀನಿ. ಅದ್ರ ಜೊತೆಗೆ ಈ ಸಾಕಷ್ಟು ರೂಲ್ಸ್ ಗಳಿದೆ ಅಲ್ವಾ, ಗ್ರಾಮರ್ ಕೆಲವೊಂದು ನಿಯಮಗಳು, ಅದನ್ನ ಪಾಠ ಮಾಡ್ತಾ ಈ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಳ್ತೀನಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2. ಬನ್ನಿ ಫಿಲ್ ಮಾಡಿ ನೋಡೋಣ. ದ ಎಂಪ್ಲಾಯೀಸ್ ಮೇ ನಾಟ್ ರೀಚ್ ದ ಆಫೀಸ್ ಆನ್ ಟೈಮ್ ಬಿಕಾಸ್ ಆಫ್ ದ ಬಸ್ ಸ್ಟ್ರೈಕ್ ಈಸ್ 100% ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 42ರಿಂದ 43. ಎರರ್ ಐಡೆಂಟಿಫಿಕೇಶನ್ ಅಂತ ಕೊಡ್ತಾರೆ ವಿದ್ಯಾರ್ಥಿಗಳೇ. ಸೊ ಬನ್ನಿ ನೋಡೋಣ, ಪ್ರಶ್ನೆ ಓದೋಣ. 42. ದ ರೆಕಾರ್ಡ್ ವೋಟಿಂಗ್ ಫೇಸ್ in April 26 in Maharashtra will take place for 8 seats ಅಂತ ಕೊಟ್ಟಿದ್ದಾರೆ. ರೈಟ್, ನನಗೆ ಅನಿಸ್ತಾ ಇದೆ ಇಲ್ಲಿ ಇನ್ ಏಪ್ರಿಲ್ ಅಂತ ಕೊಟ್ಟಿದ್ದಾರೆ. ಆನ್ ಏಪ್ರಿಲ್ ಕೊಟ್ರೆ ಮುಂಬರೋ ದಿನ ಅಂತ ಆಗುತ್ತೆ. ಇದು ಪಾಸ್ಟ್ ಆಗಿದೆ. ಹಾಗಾಗಿ ಇನ್ ಮಹಾರಾಷ್ಟ್ರ ವಿಲ್ ಟೇಕ್ ಪ್ಲೇಸ್ ಅಲ್ಲ, ಹ್ಯಾಡ್ ಟೇಕನ್ ಪ್ಲೇಸ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಸೊ ಹೀಗಾಗಿ ಇದರಲ್ಲಿ ಮಿಸ್ಟೇಕ್ ಇದೆ. ದಿಸ್ ಈಸ್ ಅನ್ ಎರರ್. ಸೊ ರೈಟ್ ಆನ್ಸರ್ ಇಸ್ ಇನ್ ಮಹಾರಾಷ್ಟ್ರ ವಿಲ್ ಟೇಕ್ ಪ್ಲೇಸ್ ಅಲ್ಲ, ಇನ್ ಮಹಾರಾಷ್ಟ್ರ ಹ್ಯಾಡ್ ಟೇಕನ್ ಪ್ಲೇಸ್ ಆಗ್ಬೋದು ಅಂತ ನನ್ನ ಅನಿಸಿಕೆ. 43. We have seen reports on the matter and has been following related events ಅಂತ ಕೊಟ್ಟಿದ್ದಾರೆ. we have seen reports on the matter, ಈ ವಿಷಯ ಕುರಿತು ನಾವು ವರದಿಯನ್ನ ನೋಡಿದ್ದೇವೆ. and has been following ಅಂತ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ನೀವು ಓದಿದಾಗ have been has been ಇದ್ದಾಗ V4 ಬರುತ್ತೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಾಂಟಿನ್ಯೂಸ್ ಅನ್ಸಿರ್ಬೋದು. and has been following related events ಅಂತಂದ್ರೆ and has been followed ಇದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಬರ್ದಾಗ ಸರಿ ಆಗುತ್ತೆ. ಸೊ ಇದು ಇಲ್ಲಿ ಎರರ್ ಇದೆ. ಯಾವ್ದಪ್ಪ ಆಪ್ಷನ್ ಇದು ಸೆಗ್ಮೆಂಟ್ 3 ಇದೆ ಅಲ್ವ, ಇಲ್ಲಿ ರಾಂಗ್ ಆಗಿದೆ. ಇದೇನಾಗಬೇಕು, ಹ್ಯಾಸ್ ಬೀನ್ ಫಾಲೋಡ್ ಅಂತ. ಎಲ್ಲ ಟೆಕ್ನಿಕ್ಸ್ ಗಳನ್ನ ನಾನು ನಿಮ್ಗೆ ಆನ್ಲೈನ್ ನಲ್ಲಿ ಪಾಠ ಮಾಡ್ತೀನಿ. ನೆಕ್ಸ್ಟ್ ಬಂದು ಪ್ರಶ್ನೆ 44ರಿಂದ 45. ಇಲ್ಲಿ ಒಂದು ಇಡಿಯಂ ನ ಅಂಡರ್ಲೈನ್ ಮಾಡಿದ್ದಾರೆ ಆ ವಾಕ್ಯದಲ್ಲಿ. ಇದರ ಅರ್ಥ ಏನು ಅಂತ ಕೆಳಗಡೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಸರಿಯಾದನ್ನ ಆಯ್ಕೆ ಮಾಡೋದು. ವೆಲ್, ಪ್ರಶ್ನೆ ಬಂದು ದ ಗರ್ಲ್ ಟರ್ನ್ಡ್ ಅ ಡೆಫ್ ಇಯರ್ ಟು ದ ಪ್ಲೀಡಿಂಗ್ ಆಫ್ ಹರ್ ಪ್ಯಾರೆಂಟ್ಸ್. ಆ ಡೆಫ್ ಇಯರ್ ಅಂತಂದ್ರೆ ಗಮನಿಸದೇ ಇರೋದು. ಸೊ ಡಿಡ್ ನಾಟ್ ಪೇ ಎನಿ ಅಟೆನ್ಷನ್, ಆಪ್ಷನ್ 4 ಸರಿಯಾದ ಉತ್ತರ. ಅದೇ ರೀತಿಯಾಗಿ ದ ಸೋಲ್ಜರ್ ಫೌಂಡ್ ಹಿಮ್ಸೆಲ್ಫ್ ಬಿಟ್ವೀನ್ ದ ಡೆವಿಲ್ ಅಂಡ್ ದ ಡೀಪ್ ಸಿ ಅಂತ ಕೊಟ್ಟಿದ್ದಾರೆ. ಅರ್ಥ ಆಪ್ಷನ್ 3 ಫೇಸಿಂಗ್ 2 ಈಕ್ವಲಿ ಬ್ಯಾಡ್ ಆಲ್ಟರ್ನೇಟಿವ್ಸ್ ಅಂತ. ದಿಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ಬಂದು ಪ್ರೊಫಿಕ್ಸ್ ನ ಕಂಡುಹಿಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಒಂದು ಪದದ ಪೂರ್ವದಲ್ಲಿ ಬಳಸುವಂತ ಪದ ಯಾವುದು? ಇದನ್ನ ಆದಿಪ್ರಾಶ ಅಂತ ಹೇಳ್ತೀರಾ. ನೋಡೋಣ. ಲೀನಾ ಸಫರ್ಡ್ ಫ್ರಮ್ ಅ ಡ್ಯಾಶ್ ಕ್ಯಾರೇಜ್. ಯಾವ್ದಾಗುತ್ತೆ? ಲೀನಾ ಸಫರ್ಡ್ ಫ್ರಮ್ ಅ ಮಿಸ್ ಕ್ಯಾರೇಜ್ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಪ್ರಶ್ನೆ 47 ಕ್ವೆಶ್ಚನ್ ಟ್ಯಾಗ್ ಕೇಳಿದ್ದಾರೆ. ವಾಕ್ಯ ಓದಿ ನೋಡೋಣ. ಐ ಆಮ್ ಅ ಬ್ರಿಲಿಯಂಟ್ ಸ್ಟೂಡೆಂಟ್ ಇನ್ ಮೈ ಕ್ಲಾಸ್ ಅಂತ ಕೊಟ್ಟಿದ್ದಾರೆ. ಪಾಸಿಟಿವ್ ಆಗಿದೆ, ನೆಗೆಟಿವ್ ಐ ಆಮ್ ನಾಟ್ ಆಗ್ಬೇಕು. ಸೊ ನೀವು ಅಮೆಂಟ್ ಅಂತ ಅನ್ಕೊಂಡ್ರೆ ರಾಂಗ್ ಆನ್ಸರ್. ಇದು
ಎಕ್ಸೆಪ್ಷನಲ್ ಕೇಸ್ ಇರೋದ್ರಿಂದ, ಅಪವಾದವಿರೋದ್ರಿಂದ ಸರಿಯಾದ ಉತ್ತರ ಆರಂಟ್ ಐ. ಹೋಪ್ ಯಾರೆಲ್ಲ ನನ್ನ ಆನ್ಲೈನ್ ಆಫ್ಲೈನ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿದ್ದೀರಾ ನಿಮಗೆ ಆನ್ಸರ್ ಅರ್ಥ ಆಗುತ್ತೆ. ಇದು ಆಮಂಟ್ ಐ ಆಗಲ್ಲ, ಇದು ಆರಂಟ್ ಐ. ಯಾಕೆ? ಇದು ಎಕ್ಸೆಪ್ಷನಲ್ ಕೇಸ್ ಇದೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಪ್ರಶ್ನೆ 48, ಒಂದು ವಾಕ್ಯ ಕೊಟ್ಟಿದ್ದಾರೆ, ಚೇಂಜ್ ದ ವಾಯ್ಸ್ ಅಂತ ಕೇಳಿದ್ದಾರೆ. ಆಕ್ಟಿವೈಸ್ ಕೊಟ್ರೆ ಪ್ಯಾಸಿವೈಸ್ ಮಾಡೋಣ, ಹಾಗೆ ಪ್ಯಾಸಿವೈಸ್ ಇದ್ರೆ ಆಕ್ಟಿವೈಸ್ ಮಾಡೋಣ. ವಾಕ್ಯ ಓದನ್ವಾ? ರಾಮು ಅಂಡ್ ರಾಜು ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಫಾರ್ ದ ಲಾಸ್ಟ್ 5 years. ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಜೊತೆಗೆ V4 ಕೊಟ್ಟಿದ್ದಾರೆ, ಆಕ್ಟಿವೈಸ್ ಇದೆ. ಇದು ಬೇಸಿಕ್ ಇನಿಷಿಯೇಟರ್ಸ್ ಕಾಂಬಿನೇಷನ್ ಕರೆಕ್ಟ್ ಆಗಿದೆ. ಹಾಗಾದ್ರೆ ಪ್ಯಾಸಿವೈಸ್ ಏನಾಗುತ್ತೆ? ಕ್ರಿಕೆಟ್ ಬಂದು ಆಬ್ಜೆಕ್ಟ್ ಇದೆ, ಫಾರ್ ದ ಲಾಸ್ಟ್ 5 years RPS ಇದೆ, ರಾಮು ಅಂಡ್ ರಾಜು ಬಂದು ಸಬ್ಜೆಕ್ಟ್ ಇದೆ, ಹ್ಯಾವ್ ಬೀನ್ ಪ್ಲೇಯಿಂಗ್ ಬಂದು ವರ್ಬ್ ಇದೆ. ಇದನ್ನ ಎಕ್ಸ್ಚೇಂಜ್ ಮಾಡಿದಾಗ ಆಪ್ಷನ್ 3, ಕ್ರಿಕೆಟ್ ಹ್ಯಾಸ್ ಬೀನ್ ಪ್ಲೇಡ್ ಬೈ ರಾಮು ಅಂಡ್ ರಾಜು ಫಾರ್ ದ ಲಾಸ್ಟ್ 5 years. ಆಪ್ಷನ್ 3 ಸರಿಯಾದ ಉತ್ತರ. ಪ್ರಶ್ನೆ 49, ಇಡಿಯಮ್ಸ್ ಅಂಡ್ ಫ್ರೇಸಸ್ ಕೊಟ್ಟಿದ್ದಾರೆ. ಇದರ ಅರ್ಥ ಏನು ಅಂತ. ಮೊದಲನೇ ವಾಕ್ಯ, ರವಿ ಈಸ್ ಅ ಮ್ಯಾನ್ ಆಫ್ ಸ್ಟ್ರಾ ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಅ ಮ್ಯಾನ್ ಆಫ್ ಸ್ಟ್ರಾ? ಮೀನ್ಸ್ ಆನ್ ಅನ್ಇಂಪಾರ್ಟೆಂಟ್ ಪರ್ಸನ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸಿಮಿಲರ್ಲಿ ಒಂದು ಫ್ರೇಸ್ ಕೊಟ್ಟಿದ್ದಾರೆ, ಇದರ ಅರ್ಥ ಏನು ಅಂತ. ಪ್ರಶ್ನೆ 50ರಿಂದ 51 ಬ್ಯಾಕ್ ಟು ಬ್ಯಾಕ್ 2 ಪ್ರಶ್ನೆಗಳು. ರೈಟ್, ಆಕ್ಚುಲಿ ಫ್ರೇಸ್ ಬಂದು ಇದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಓದ್ ನೋಡಿ ಗೊತ್ತಾಗುತ್ತೆ. ಇದು ವೆಕ್ಯಾಬ್ಲಲ್ಲಿ ಕೇಳುವಂತ ಪ್ರಶ್ನೆ. ಒನ್ ಹೂ ಹೇಟ್ಸ್ ಮ್ಯಾರೇಜ್, ಯಾರಿಗೆ ಮದುವೆ ಅಂದ್ರೆ ಇಷ್ಟ ಇರಲ್ಲ, ಅದನ್ನ ದ್ವೇಷಿಸ್ತಾನೆ, ಅವ್ರಿಗೇನ್ ಹೇಳ್ತೀರಾ? ಆಪ್ಷನ್ 2 ಮಿಸಾಗಮಿಸ್ಟ್. ರೈಟ್, ದಿಸ್ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 51, ಸ್ಪೋಕನ್ ಆರ್ ಡನ್ ವಿದೌಟ್ ಪ್ರಿಪರೇಷನ್, ಯಾವುದೇ ಸಿದ್ಧತೆ ಇಲ್ಲದೇನೆ ನೇರವಾಗಿ ವ್ಯಕ್ತಪಡಿಸುವಂತಹದ್ದು ಭಾಷಣ ಆಗಿರ್ಬೋದು, ಏನ್ ಹೇಳ್ತೀರಾ? ಆಪ್ಷನ್ 2 ಎಕ್ಸ್ಟೆಂಪೋ. ರೈಟ್ ಆನ್ಸರ್ ಇಸ್ ಎಕ್ಸ್ಟೆಂಪೋ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, PQRS ಬಂತು ನೋಡೋಣ. ರೈಟ್, in the following items some parts of the sentence have been jumbled up. You are required to rearrange these parts which are labeled as P, Q, R and S to produce the correct sentence. Choose the proper sequence. So ಇದು ಫಿಕ್ಸ್ ಆಗಿರುತ್ತೆ, ಇದು ಯಾವುದೇ ಅಂಡರ್ಲೈನ್ ಇಲ್ಲ. Right, the point to be noted students, it is a fixed one, you need not change it. Well, travel to where you don't know the local language and see how you are a foreign country, even a region of India. Hands and expression do the taking ಅಂತ ಕೊಟ್ಟಿದ್ದಾರೆ. ಸರಿಯಾದ ಕಾಂಬಿನೇಷನ್ ಯಾವುದು ಅಂತ? RPQS. ಫಸ್ಟ್ ಸೆಂಟೆನ್ಸ್ ಬಂದು to travel a foreign country, even a region of India, where you don't know the local language, then and see how you are, and finally hands and expression do the taking. This is a meaningful one. Hope you understand. Students, PQRS ಗೆ ಟೆಕ್ನಿಕ್ಸ್ ಗಳಿರುತ್ತೆ, ಅದು 2 ರಿಂದ 3 ಟೆಕ್ನಿಕ್ಸ್ ಗಳಿರುತ್ತೆ. ಯಾವ ರೀತಿ ಅದನ್ನ ಜಡ್ಜ್ ಮಾಡಬೇಕು ಅಂತ ಖಂಡಿತ ಆನ್ಲೈನ್ ಕ್ಲಾಸ್ ಅಲ್ಲಿ ಹೇಳ್ಕೊಡೋಣ. ಪ್ರಶ್ನೆ 53ರಿಂದ 54 ಅಪ್ರೋಪ್ರಿಯೇಟ್ ವರ್ಡ್ ಇಲ್ಲಿ ಫಿಲ್ ಅಪ್ ಮಾಡಿ. 2 ಪ್ರಶ್ನೆಗಳು. ಸಿ, the volcanic dash was a cause of the great devastation. The volcanic eruption is the right answer. Next one, I dash you to keep quiet. I beg you to keep quiet. Option 2 is the right answer. ಟ್ಯಾಗ್ ಕ್ವಶನ್ ಕೇಳಿದರೆ ಮುಂದಿನ ಪ್ರಶ್ನೆ. ವಾಕ್ಯ ಓದಿ ನೋಡೋಣ. ಮೀರಾ ಸೆಲ್ಡಮ್ ಲೆಫ್ಟ್ ಅ ರೂಮ್ ಫಾರ್ ಮೋರ್ ದ್ಯಾನ್ ಅ ಮಂತ್ ಅಂತ ಒಂದು ವಾಕ್ಯ. ಮೀರಾ ಸೆಲ್ಡಮ್ ಲೆಫ್ಟ್, ಇಲ್ಲಿ ಗಮನಿಸಿ ನೋಡಿ, ಇಲ್ಲಿ ವರ್ಬ್ 2 ಕೊಟ್ಟಿದ್ದಾರೆ, ಸಿಂಪಲ್ ಪಾಸ್ಟ್ ಇದೆ. ವಾಕ್ಯ ಬಂದು ಪಾಸಿಟಿವ್ ಆಗಿದೆ. ಸೊ ನೆಗೆಟಿವ್ ಟ್ಯಾಗ್ ಕ್ವಶನ್ ಏನಾಗುತ್ತೆ? ಡಿಂಟ್ ಶಿ, ಬಿಕಾಸ್ ಮೀರಾ ಇಸ್, ಇದರ ಪ್ರನೌನ್ ನ ಬಳಸಬೇಕು. ಡಿಂಟ್ ಶಿ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೆಡ್ ಸ್ಟೂಡೆಂಟ್ಸ್. ಪ್ರಶ್ನೆ 56, a major accident is being investigated by the police. ವಾಯ್ಸ್ ನ ಚೇಂಜ್ ಮಾಡಿ ಅಂತ ಕೊಟ್ಟಿದ್ದಾರೆ. ವಾಕ್ಯ ಓದಿ ನೋಡಿದಾಗ a major accident is being shows that ಇದು passive voice ಇದೆ. ಅದರ ಜೊತೆಗೆ past participle ಕೊಟ್ಟಿದ್ದಾರೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್. ಗಮನಿಸ್ತಾ ಹೋಗಿ. ಇದು passive voice ಇದೆ, active voice ಮಾಡಬೇಕು. ಬನ್ನಿ ಸಬ್ಜೆಕ್ಟ್ ಆಬ್ಜೆಕ್ಟ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. active voice ಅಲ್ಲಿ ಯಾವ ಟೆನ್ಸ್ ಇರುತ್ತೆ ಅದಕ್ಕೆ ಬರೀತಾ ಹೋಗೋಣ. ಆಮ್ ಬೀಂಗ್, ಆರ್ ಬೀಂಗ್, ಈಸ್ ಬೀಂಗ್ ಇದೆ ಅಂದ್ರೆ ಖಂಡಿತವಾಗಿ ಆಕ್ಟಿವ್ ವಾಯ್ಸ್ ಅಲ್ಲಿ ಆಮ್ ಆರ್ ಈಸ್ ಬರ್ಬೇಕು. ಆಮ್ ಆರ್ ಈಸ್ ಎಲ್ಲಿದಪ್ಪ? ಇಲ್ಲಿ ವರ್ ಇದೆ, ಆಗಲ್ಲ. ಹ್ಯಾವ್ ಬೀನ್ ಇದೆ, ಆಗಲ್ಲ. ಇನ್ವೆಸ್ಟಿಗೇಟೆಡ್ V2 ಇದೆ, ಆಗಲ್ಲ. ಆಮ್ ಆರ್ ಈಸ್ ಅಲ್ಲಿ ಇಲ್ಲಿದೆ ಅಲ್ವಾ? ಎಸ್, ಅಫ್ಕೋರ್ಸ್ ನೋ ಎರರ್ ಅಂತ ಆಪ್ಷನ್ ಇಲ್ಲ, ಓದ್ಲೇಬೇಡಿ, ಖಂಡಿತ ಇದೇ ಸರಿಯಾದ ಉತ್ತರವಾಗಿರುತ್ತೆ. ದಿಸ್ ಆರ್ ದ ಟೆಕ್ನಿಕ್ಸ್. ಎಸ್, ನಿಮಗೆ ಡೌಟ್ ಇದ್ರೆ ಇದನ್ನ ಬರ್ಕೊಂಡು, ಯಾರು ಪ್ರಾಕ್ಟೀಸ್ ಇದೆಯಲ್ಲ ಆನ್ಲೈನ್ ಆಫ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ, ಇದನ್ನ ಬರೆದ್ ನೋಡಿ. ಆಕ್ಟಿವ್ ವಾಯ್ಸ್ ಬಂದು, the police are investigating a major accident
is 100% right answer, no doubt at all. ಮುಂದಿನ ಪ್ರಶ್ನೆ, can I write an essay on democracy? ಚಾರು ask the teacher. ಇದನ್ನ ಏನ್ ಮಾಡ್ಬೇಕಿದೆ, ಸ್ಪೀಚ್ ಚೇಂಜ್ ಮಾಡ್ಬೇಕಿದೆ. ಐ ಮೀನ್ ಟು ಸೇ ಡೈರೆಕ್ಟ್ ಇದ್ರೆ ಇಂಡೈರೆಕ್ಟ್ ಸ್ಪೀಚ್ ಮಾಡೋಣ, ಇಂಡೈರೆಕ್ಟ್ ಇದ್ರೆ ಡೈರೆಕ್ಟ್ ಮಾಡೋಣ. ಕ್ವಶನ್ ಓದಿದಾಗ ದ ನೇಚರ್ ಆಫ್ ದ ಸೆಂಟೆನ್ಸ್ ಬಂದು ಕ್ಯಾನ್ ಐ ರೈಟ್ ಅನ್ ಎಸ್ಸೆ ಆನ್ ಡೆಮೋಕ್ರಸಿ ಕ್ವಶನ್ ಮಾರ್ಕ್ ಚಾರು ಆಸ್ ದ ಟೀಚರ್. 100% ಇದು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದೆ. ಕ್ರಾಸ್ ಚೆಕ್ ಮಾಡಿ ನೋಡಿ, ಇದು ಇಂಟ್ರೋಗೇಟಿವ್ ಸೆಂಟೆನ್ಸ್ ಇದೆ. ವೆಲ್ ವಿ ಹ್ಯಾವ್ ಇಂಟ್ರೋಗೇಷನ್ ಅಲ್ಲಿ, ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಲ್ಲಿ ನಮಗೆ ಒಂದು ಜನರಲ್ ಕ್ವಶನ್ ಮತ್ತೆ ಎಸ್ ಆರ್ ನೋ ಕ್ವಶನ್ ಅಂತ. ಇದು ಬಂದು ಕ್ಯಾನ್ ಐ ರೈಟ್ ಅನ್ ಎಸ್ಸೆ ಆನ್ ಡೆಮೋಕ್ರಸಿ ಅಂದಾಗ ಎಸ್ ಆರ್ ನೋ ಅಂತ ಹೇಳ್ಬೇಕಾಗುತ್ತೆ. ಸೊ ಇದು ಇಂಟ್ರೋಗೇಟಿವ್ ಅಲ್ಲಿ ಎಸ್ ಆರ್ ನೋ ಆಗಿದೆ. ಇಫ್ ಅಥವಾ ವೆದರ್ ನ ಬಳಸಬೇಕಾಗುತ್ತೆ. ರೈಟ್, ಇಫ್ ಅಥವಾ ವೆದರ್ ಎಲ್ಲಿ ಬಳಸಿದ್ದಾರೆ, ಇಲ್ಲಿ ಬಳಸಿದ್ದಾರೆ, ಇಲ್ಲ ಅಲ್ವಾ, ಇದನ್ನ ಡೆಲಿಟ್ ಮಾಡಿ, ಎಲಿಮಿನೇಟ್ ಮಾಡಿ. ಇದರಲ್ಲಿ ಇದೆಯಾ, ಇದೆ. ರೈಟ್, ನೆಕ್ಸ್ಟ್ ಇಲ್ಲೂ ಇದೆ, ನೆಕ್ಸ್ಟ್ ಇಲ್ಲೂ ಇದೆ. ಓದ್ತಾ ಹೋಗೋಣ. ಕ್ಯಾನ್ ಐ ರೈಟ್ ಅನ್ ಎಸ್ಸೆ ಆನ್ ಡೆಮೋಕ್ರಸಿ ಚಾರು ಆಸ್ಕ್ ದ ಟೀಚರ್. ಹಾಗಾದ್ರೆ ವಾಕ್ಯ ಎಲ್ಲಿಂದ ಆರಂಭ ಆಗುತ್ತೆ? ಚಾರು ಆಸ್ಕ್ಡ್ ಟೀಚರ್. ಎಲ್ಲಿದೆಪ್ಪ? ಚಾರು ಆಸ್ಕ್ಡ್ ದ ಟೀಚರ್ ಇದೆ. ಚಾರು ಆಸ್ಕ್ ದ ಟೀಚರ್ ಕುಡ್ ಶಿ ಅಂತ ಕೊಟ್ಟಿದ್ದಾರೆ. ಕುಡ್ ಶಿ ರೈಟ್ ಅನ್ ಎಸ್ಸೆ ಆನ್ ಡೆಮೋಕ್ರಸಿ? ಇಲ್ಲಿ ಇಫ್ ಮಿಸ್ ಆಗಿದೆ. ಚಾರು ಆಸ್ಕ್ ದ ಟೀಚರ್ ಇಫ್ ಶಿ ಕುಡ್ ರೈಟ್ ಅನ್ ಎಸ್ಸೆ ಆನ್ ಡೆಮೋಕ್ರಸಿ. 100% ರೈಟ್ ಆನ್ಸರ್ ಆಗಿದೆ. ಮೂರು ನೋಡೋಣ. ಚಾರು ಆಸ್ಕ್ಡ್ ಇಫ್ ಶಿ ಕುಡ್, ಇಲ್ಲಿ ಸ್ವಲ್ಪ ಕ್ರಾಸಿಂಗ್ ಮಾಡಲಿಲ್ಲ, ಸೊ ಹಿಂಗಾಗಿ ರಾಂಗ್ ಆಗಿದೆ. ಚಾರು ಆಫ್ ಶಿ ಕ್ಯಾನ್ ಅಂತಾನೆ ಇಟ್ಟಿದ್ದಾರೆ, ಇದು ಪ್ಯಾಸಿವ್ ವಾಯ್ಸ್, ಇದು ಇಂಡೈರೆಕ್ಟ್ ಸ್ಪೀಚ್ ಆಗಿಲ್ಲ. ಸೊ ಆಪ್ಷನ್ 2 is 100% ರೈಟ್ ಆನ್ಸರ್. ಹೋಪ್ ಯು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್. ಪ್ರಶ್ನೆ 58. ಹರ್ ಟಾಲ್ ಟಾಕ್ ಡಿಡ್ ನಾಟ್ ಕನ್ವಿನ್ಸ್ ದ ಆಡಿಯನ್ಸ್. ಟಾಲ್ ಟಾಕ್ ನ ಅಂಡರ್ಲೈನ್ ಮಾಡಿದ್ದಾರೆ. ಚೂಸ್ ದ ಆಲ್ಟರ್ನೇಟಿವ್ ವಿಚ್ ಬೆಸ್ಟ್ ಎಕ್ಸ್ಪ್ರೆಸ್ ದ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ಎಕ್ಸ್ಪ್ರೆಷನ್. ಸೊ ಟಾಲ್ ಟಾಕ್ ಇದರ ಅರ್ಥ ಏನು ಅಂತ ಕೇಳಿದ್ದಾರೆ. ಇದರ ಅರ್ಥ ಬಂದು ಆಪ್ಷನ್ 1 boastful talk is 100% right answer. ಪ್ರಶ್ನೆ 59. In any circumstance ಜಲಜ is as a dash as. ನನ್ನ ಮುಂದೆ ಪ್ರಶ್ನೆನೇ ಓದಲ್ಲ. as ನೋಡಿದಾಗ ನನಗೆ ಪಾಸಿಟಿವ್ ಡಿಗ್ರಿ ಜ್ಞಾಪಕ ಆಗ್ತಿದೆ. ಪಾಸಿಟಿವ್ ಇದೆ, ಕ್ಯಾಪಬಲಿ ಆಗಲ್ಲ, ಮೋರ್ ಕೆಪಬಲ್ ಆಗಲ್ಲ, ಮೋಸ್ಟ್ ಕೆಪಬಲ್ ಆಗಲ್ಲ. ಕೆಪಬಲ್ ಇಸ್ ದ ರೈಟ್ ಆನ್ಸರ್. ಎಸ್, ಇಟ್ ಈಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೊಡ್ತೀನಿ. ಡೈರೆಕ್ಟ್ ಇಂದ ಸ್ಪೀಚ್ ಮಾಡೋವಾಗ ಈ ಟೆಕ್ನಿಕ್ಸ್ ನ ಹೇಳ್ಕೊಟ್ಟಿದೆ. ವಿದ್ಯಾರ್ಥಿಗಳೇ, ನಿಮಗೆ ಟೆಕ್ನಿಕ್ಸ್ಗಳು ಕರೆಕ್ಟ್ ಆಗಿ ಗೊತ್ತಾಗಿದ್ರೆ, ಆ ಕಾನ್ಸೆಪ್ಟು ಕ್ಲಾರಿಟಿ ಇದೆ ಅಂತಂದ್ರೆ ನೀವು ಪೂರ್ತಿ ಪ್ರಶ್ನೆನೇ ಓದ್ಬೇಕಾಗಿಲ್ಲ. ಈ ರೀತಿ ಆಸ್ ನ ನೋಡಿದಾಗ, ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್. ಯಾರೆಲ್ಲ ಆನ್ಲೈನ್ ಆಫ್ಲೈನ್ ಅಟೆಂಡ್ ಮಾಡಿದ್ದಾರೆ, ಆಸ್ ನೋಡಿದಾಗ ನಿಮ್ಗೆ ನೆನಪಾಗೋದು ಪಾಸಿಟಿವ್ ಡಿಗ್ರಿ. ಸೊ ಕೆಪಬಲ್ ಬಂದು ಸರಿಯಾದ ಉತ್ತರ. ಇದೆಲ್ಲ ಪಾಸಿಟಿವ್ ಡಿಗ್ರಿನಲ್ಲಿ ಇಲ್ಲ. 1, 2 and 3. ಸೊ 4 is the right answer. Next one, definition for question number 61 and 60 to 61 ಅಂತ ಕೇಳಿದ್ದಾರೆ. ವೆಲ್, ಇಲ್ಲಿ PQRS ನ ಈ ರೀತಿ ಕೇಳಿದ್ದಾರೆ. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ. ನಾಟ್ PQRS, ಇಸ್ ಫಿಲ್ಲರ್ಸ್ ಗೆ ರಿಲೇಟೆಡ್ ಇರೋದು. Mr. M was found to be in dash with the enemy. Since he was a dash in operating secretly, he had evaded means escape, arrest for a long time ಅಂತ ಕೊಟ್ಟಿದ್ದಾರೆ. ವೆಲ್, ಸೊ ದಿಸ್ ಇಸ್ ವಾಟ್. ವಿದ್ಯಾರ್ಥಿಗಳೇ, ಇಲ್ಲಿ Mr. M was found to be collusion ಅಂತ ತಗೊಳ್ಳೋಣ. ಅಂದ್ರೆ ಒಂದು ಘರ್ಷಣೆ, ಸಂಘರ್ಷದಲ್ಲಿ, ಒಂದು ಕ್ಲಾಶ್ ಅಲ್ಲಿ ಅಂತ. ವಿತ್ ದ ಎನಿಮಿ, ಸಿನ್ಸ್ ಹಿ ವಾಸ್ ಡ್ಯಾಶ್ ಇನ್ ಆಪರೇಟಿಂಗ್ ಸಿಸ್ಟಮ್. ಡ್ಯಾಶ್ ಅಲ್ಲಿ ನಾನು ಅಡ್ಯಾಪ್ಟ್ ಅಂತ ತಗೊಳ್ತೀನಿ, ಅಡ್ಜಸ್ಟೆಡ್ ಅಂತ. ಹಾಗಾಗಿ ಹಿ ಹ್ಯಾಡ್ ಎವೇಡೆಡ್ ಅರೆಸ್ಟೆಡ್ ಫಾರ್ ಲಾಂಗ್ ಟೈಮ್ ಅಂದ್ರೆ ಅವನು ಅರೆಸ್ಟ್ ಮಾಡೋದ್ರಲ್ಲಿ ಎಸ್ಕೇಪ್ ಆದ ಅಂತ. ಸೊ P and R is the right answer. ಅದೇ ರೀತಿ ಇನ್ನೊಂದು ಪ್ರಶ್ನೆ. ದ ಡ್ಯಾಶ್ ಆಫ್ ದ ಕಿಂಗ್ ವಾಸ್ ಓವರ್ ಅಂಡ್ ದ ನ್ಯೂಸ್ ಪೇಪರ್ಸ್ ವರ್ ಫುಲ್ ಆಫ್ ಡ್ಯಾಶ್ ಆನ್ ಹಿಸ್ ಲೀಡರ್ಶಿಪ್ ಅಂತ. ದ ಡ್ಯಾಶ್ ಆಫ್ ದ ಕಿಂಗ್ ವಾಸ್ ಓವರ್. ರೈನ್ ಅಂತಂದ್ರೆ ಇದು ಬಂದು ಆಳ್ವಿಕೆ ಅಂತ ಆಗುತ್ತೆ. ಆರಿ ಅಂಡ್ ರೈನ್ ಅಂದ್ರೆ ಕಂಟ್ರೋಲ್, ಹತೋಟಿಯಲ್ಲಿ ಇಟ್ಕೊಳ್ಬಿಡೋದು ಅಂತ. ಇನ್ನೊಂದು ಕಾಂಪ್ಲಿಮೆಂಟ್ಸ್ ಮತ್ತೆ ಕಾಂಪ್ಲಿಮೆಂಟ್ಸ್ ಅಂತಿದೆ. ವೆಲ್, ಇಲ್ಲಿ ನೋಡೋಣ. ದ ರೈನ್ ಯಾವ್ದಪ್ಪ? ಆರಿಯೇಜನ್ ರೈನ್, ಆಳ್ವಿಕೆ. ದ ರೈನ್ ಆಫ್ ದ ಕಿಂಗ್ ವಾಸ್ ಓವರ್ ಅಂದ್ರೆ ರಾಜನ ಆಳ್ವಿಕೆ ಮುಕ್ತಾಯವಾಯಿತು. ಅಂಡ್ ದ ನ್ಯೂಸ್ ಪೇಪರ್ಸ್ ವರ್ ಫುಲ್ ಆಫ್ ಡ್ಯಾಶ್ ಆನ್ ಈಸ್ ಲೀಡರ್ಶಿಪ್. ಅವನಿಗೆ ಕಾಂಪ್ಲಿಮೆಂಟ್ಸ್ ನ ಕೊಟ್ರು ಅಂತ. ಸೊ ಸರಿಯಾದ ಉತ್ತರ P and S ಆಗುತ್ತೆ. ವಿದ್ಯಾರ್ಥಿಗಳು ವೆಕ್ಯಾಬ್ ಸ್ಟ್ರಾಂಗ್ ಆಗಿದ್ರೆ ಎಲ್ಲ ಆಂಟೋನಿಮ್ಸ್, ಸೈನೋನಿಮ್ಸ್, ಈ ತರ ಫಿಲ್ಲರ್ಸ್ ಗಳನ್ನ ನೀಟಾಗಿ ಮಾಡ್ಬೋದು. ವೆಲ್, ವೆಕ್ಯಾಬ್ ಕುರಿತು ವಿದ್ಯಾರ್ಥಿಗಳೇ, ವೆಕ್ಯಾಬ್ಲರಿ ಬೇಸ್ಡ್ ನನ್ನ ಹತ್ರ 9 to 10 ಕಾನ್ಸೆಪ್ಟ್ಸ್ ಗಳಿದೆ, ಎಲ್ಲಾ ಪರೀಕ್ಷೆಗಳಿಗೆ ಯೂಸ್ ಆಗುವಂಥದ್ದು. ವೆಲ್, ನೀವು ಆನ್ಲೈನ್ ಕ್ಲಾಸ್ ಸೇರ್ಕೊಂಡಾಗ ಎಲ್ಲ ಫೋಲ್ಡರ್ನ ನೀವು ಫಾರ್ವರ್ಡ್ ಮಾಡ್ತೀನಿ. ಕಳೆದ 20 ವರ್ಷಗಳಲ್ಲಿ ಏನೆಲ್ಲ ಪ್ರಶ್ನೆಗಳು ರಿಪೀಟ್ ಆಗಿದೆ, ಅದನ್ನ ಹೊರತಾಗಿ ಇನ್ನೂ ಕಾಂಪಿಟೇಟಿವ್ ವೆಕ್ಯಾಬ್ ಏನಿದೆ ಅದೆಲ್ಲ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಖಂಡಿತ ನನ್ನ ಕ್ಲಾಸ್ನ ಜಾಯಿನ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ಪ್ರಶ್ನೆ 62.
many of the advocates dash not want to take his case. Many of the advocates ಕೊಟ್ಟಿದ್ದಾರೆ, does suitable ಆಗಲ್ಲ, advocates ಬಂದು ದೇ ಆಗುತ್ತೆ, ದೇಗೆ does ಬರಲ್ಲ, do possible ಇದೆ, advocates has not want ಆಗಲ್ಲ, have not want to ಆಗಲ್ಲ. So many of the advocates do not want to take his case. Option 2 is the right answer. ನೆಕ್ಸ್ಟ್ ಬಂದು ಇಲ್ಲಿ ಒಬ್ಲಾಕ್ಶಿಯಸ್ ಅಂತ ಕೊಟ್ಟಿದ್ದಾರೆ, ಇದರ ಆಂಟೋನಿಮ್ ಏನು ಅಂತ ಕೇಳಿದ್ದಾರೆ. ವಿದ್ಯಾರ್ಥಿಗಳೇ, ಅನ್ಪ್ಲೆಸೆಂಟ್ ಅಂತ ಅರ್ಥ, ಇದರ ಆಂಟೋನಿಮ್ ಬಂದು ವಿರುದ್ಧಾರ್ಥಕ ಪದ. ಆಪ್ಷನ್ 3 ಪ್ಲೆಸೆಂಟ್ ಆಗ್ತಾ ಇದೆ. ಹಾಗೆ ಇನ್ನೊಂದು ಕೂಡ ಸೊ ಫಿಲ್ಲರ್ಸ್ ಕೊಟ್ಟಿದ್ದಾರೆ, ಫಿಲ್ಲಿಂಗ್ ದ ಬ್ಲಾಂಕ್ ವಿತ್ ದ ರೈಟ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಮಿಥುನ್ ಆಕ್ಟೆಡ್ ಆಸ್ ಅ ಡ್ಯಾಶ್ ಟು ನಜೀಮ್ ಫಾರ್ ಈಸ್ ಲೋನ್. ಮಿಥುನ್ ಏನ್ ಮಾಡ್ದ, ನಜೀಮ್ ಲೋನ್ ತಗೊಳ್ಳೋದ್ರಲ್ಲಿ ಅವನ ಏನ್ ಪಾತ್ರ ವಹಿಸ್ದ, ಏನ್ ಮಾಡ್ದ? ಸೊ ಗ್ಯಾರಂಟರ್ ಅಂತ ಅರ್ಥ. ಗ್ಯಾರಂಟರ್ ಸರಿಯಾದ ಸ್ಪೆಲ್ಲಿಂಗು GUARANTOR. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಸಿಂಪಲ್ ಆಗಿರುವಂತ ಪ್ರಶ್ನೆ. ನೆಕ್ಸ್ಟ್ ಒನ್, ವಿಂಡಿಕ್ಟಿವ್ ಅಂತ ಕೊಟ್ಟಿದ್ದಾರೆ, ಇದರ ಸಮಾನಾರ್ಥಕ ಪದ ಯಾವುದು? ವಿಂಡಿಕ್ಟಿವ್ ಅರ್ಥ ಟೇಕ್ ರಿವೆಂಜ್ ಅಂತ. ಸೊ ಇಟ್ ಇಸ್ ದ ರಿವೆಂಜ್ಫುಲ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 2 ನ ಲಾಕ್ ಮಾಡ್ಬೋದು. ಯಾರೆಲ್ಲ ಈ ಪರೀಕ್ಷೆಗಳನ್ನ ಬರೆದಿದ್ದೀರಾ, ನಿಮ್ಮ ಕೀ ಆನ್ಸರ್ಸ್ ಗಳನ್ನ ನೋಡ್ಕೊಳ್ಳಿ. ಹಾಗೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಯು ಕ್ಯಾನ್ ಟಾಕ್ ಟು ಮೀ, ನನಗೆ ಮೆಸೇಜ್ ಮಾಡಿ, ಟೆಕ್ಸ್ಟ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನ್ ನಲ್ಲಿ, ಯೂಟ್ಯೂಬ್ ನ ಕಮೆಂಟ್ ಸೆಕ್ಷನ್ ನಲ್ಲಿ ನೀವು ಉತ್ತರಗಳನ್ನ ಕ್ರಾಸ್ ಚೆಕ್ ಮಾಡ್ಕೊಂಡು ನಿಮಗೆ ಏನೇ ಡೌಟ್ಸ್ ಇದ್ರೆ. ವೆಲ್, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಮೋಸ್ಟ್ ಅಪ್ರೋಪ್ರಿಯೇಟ್. ಮತ್ತೆ ಫಿಲ್ಲರ್ಸ್ ಕೊಟ್ಟಿದ್ದಾರೆ. 2 ಪ್ರಶ್ನೆಗಳು, ಬ್ಯಾಕ್ ಟು 66, 67, 68 3 ಪ್ರಶ್ನೆಗಳು. ಬನ್ನಿ ನೋಡೋಣ. ಕಮಲ್ ಈಸ್ ಅ ಡ್ಯಾಶ್ ದ್ಯಾನ್. ನನ್ನ ಪ್ರಶ್ನೆನೇ ಓದಲ್ಲ. ದ್ಯಾನ್ ಬಂದಿದೆಯಾ, ಕಂಪೇರೇಟಿವ್ ಡಿಗ್ರಿ ಇದೆ. ಎಲ್ಲಿದೆ ಕಂಪೇರೇಟಿವ್? ಮೋಸ್ಟ್ ಕರೇಜಿಯಸ್ ಸೂಪರ್ಲೇಟಿವ್ ಆಗುತ್ತೆ, ದ ಮೋಸ್ಟ್ ಕರೇಜಿಯಸ್ ಸೂಪರ್ಲೇಟಿವ್ ಆಗುತ್ತೆ, ದ ಮೋರ್ ಕರೇಜಿಯಸ್ ರಾಂಗ್ ಇದೆ. ಮೋರ್ ಕರೇಜಿಯಸ್ ಸರಿಯಾದ ಉತ್ತರ. ಇದನ್ನೇ 100% ನೀವು ಲಾಕ್ ಮಾಡಬಹುದು. ಇದೇ ಉತ್ತರ, ಇದೇ ಟೆಕ್ನಿಕ್. ನೆಕ್ಸ್ಟ್, ಇಟ್ ವಾಸ್ ಟೂ ಲೇಟ್ ಸೊ ವಿ ಡ್ಯಾಶ್ ಟು ಟೇಕ್ ಅ ಟ್ಯಾಕ್ಸಿ. ಇಟ್ ವಾಸ್ ಟೂ ಲೇಟ್ ಸೊ ವಿ ಹ್ಯಾಡ್ ಡಿಸೈಡೆಡ್ ಟು ಟೇಕ್. ಇಟ್ ವಾಸ್ ಟೂ ಲೇಟ್ ಆಗ್ಬೋದು. ಆರ್ ಡಿಸೈಡಿಂಗ್ ರಾಂಗ್ ಆಗಿದೆ, ಹ್ಯಾವ್ ಬಿನ್ ಡಿಸೈಡೆಡ್ ಆಗಲ್ಲ. ಈ ಎರಡರಲ್ಲಿ ಇಟ್ ವಾಸ್ ಟೂ ಲೇಟ್ ಸೊ ವಿ ಹ್ಯಾಡ್ ಡಿಸೈಡೆಡ್ ಅಲ್ಲ, ಸೊ ವಿ ಡಿಸೈಡೆಡ್ ಟು ಟೇಕ್ ಅ ಟ್ಯಾಕ್ಸಿ ಹೋಮ್. ಸಿಂಪಲ್ ಪಾಸ್ಟ್ ಬರುತ್ತೆ. ದಿಸ್ ಇಸ್ ದ ರೈಟ್ ಆನ್ಸರ್. ಹೇಗೆ ಏನು ಅಂತ ನೀವು ಟೆನ್ಸ್ ಕಲಿತಾಗ ಇದು ನಿಮಗೆ ಐಡಿಯಾ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಯಾರೆಲ್ಲ ಗ್ರಾಮರ್ ಕಲ್ತಿಲ್ಲ, ನೀವು ಕನ್ನಡ ಮಾಧ್ಯಮದಲ್ಲಿ ಇದ್ದೀರಾ, ಗ್ರಾಮೀಣ ಪ್ರದೇಶದಲ್ಲಿ ಇದ್ದೀರಾ, ಅಥವಾ ನೀವು ಇಂಗ್ಲಿಷ್ ಮೀಡಿಯಂ ಇದ್ರೂ ಕೂಡ ಗ್ರಾಮರ್ ವೀಕ್ ಆಗಿದೆ, ಖಂಡಿತ ನನ್ನ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿ. ನನ್ನ ಕ್ಲಾಸ್ಗಳು ಯಾವತ್ತೂ ಅಡ್ವಾನ್ಸ್ ಆಗಿರುತ್ತೆ. ನೀವು PDO, VAO ಅಥವಾ ಗ್ರೂಪ್ C ಪಾಠಗಳ ನೀವು ಪರೀಕ್ಷೆಗಳನ್ನು ಅಟೆಂಡ್ ಮಾಡ್ತಾ ಇದ್ದೀರಾ ಅಂದ್ರೆ ನಾನು ನಿಮ್ಗೆ ಸ್ವಲ್ಪ SSC ಲೆವೆಲ್ ಅಲ್ಲಿ ಪಾಠ ಮಾಡಿರ್ತೀನಿ. ಇನ್ನು ಯಾರನ್ನ ಮತ್ತೆ PSI KS ಇದೆ, ಆಮೇಲೆ PDO, VAO, SSC ನಲ್ಲಿ MTS, CGL, CHS ಅಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಾ. ಇನ್ನಿತರ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳಿಗೂ ಕೂಡ ಆನ್ಲೈನ್ ಕ್ಲಾಸಸ್ ಇರುತ್ತೆ. ವಿದ್ಯಾರ್ಥಿಗಳೇ, ನನ್ನ ಪಾಠ ಬಂದು ಕನ್ನಡ ಮತ್ತೆ KPSC ಎಕ್ಸಾಮ್ಗಳಿದ್ರೆ ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ಟಾರ್ಗೆಟ್ ಲ್ಯಾಂಗ್ವೇಜ್ ಅಲ್ಲಿ ಪಾಠ ಮಾಡ್ತೀನಿ. ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಆಗಿದ್ರೆ ಸುಮ್ಮನೆ 5 ರಿಂದ 6 ಲ್ಯಾಂಗ್ವೇಜ್ಗಳಲ್ಲಿ ಬೇರೆ ಬೇರೆ ರಾಜ್ಯದವರು ಕೂಡ ಇರ್ತಾರೆ. ನೀವು ಕೂಡ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿ, ಅವಕಾಶನ ಮಿಸ್ ಮಾಡ್ಕೋಬೇಡಿ. ಯಾರು ಶಾಲೆಯಲ್ಲಿ ಕಾಲೇಜಲ್ಲಿ ಕಂಠಪಾಠ ಮಾಡಿ ಬಾಹ್ಯಾಟ್ ಮಾಡಿ ಬರ್ದಿದ್ದೀರಿ, ನಿಮ್ಗೆ ಕಂಪ್ಲೇಂಟ್ ಇದೆ ಅಲ್ವಾ, ಖಂಡಿತ ನನ್ನ ಕ್ಲಾಸ್ ಅಟೆಂಡ್ ಮಾಡಿ. ನಿಮಗೆ ಮಾತೃಭಾಷೆಯೊಂದಿಗೆ ಇಂಗ್ಲಿಷ್ ನಲ್ಲಿ ಪಾಠ ಮಾಡಿಸಿ, ಅದ್ರ ಜೊತೆಗೆ ಜಾಬ್ನ ಫಸ್ಟ್ ಅಥವಾ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಹೇಗೆ ಇಂಗ್ಲಿಷ್ನ ಕ್ರ್ಯಾಕ್ ಮಾಡಬೇಕು, ಫೈನೆಸ್ಟ್ ಟೆಕ್ನಿಕ್ಸ್ ಗಳನ್ನ ನಿಮ್ ಜೊತೆಗೆ ನಾನು ಹಂಚಿಕೊಡ್ತೀನಿ. ಪ್ರಶ್ನೆ 68, ಆಡಮ್ ಸ್ಮಿತ್ ಡ್ಯಾಶ್ ಆಸ್ ಮೆನಿ ಎಕಾನಮಿಕ್ಸ್ ರಿಫಾರ್ಮ್ಸ್. ಇದು ಬ್ರಾಟ್ ಅಬೌಟ್, ತಂದ್ರು ಅಂತ ಆಗುತ್ತೆ. ಇದು ಎಸ್, ಆಪ್ಷನ್ 3 ಬಂದು ಸರಿಯಾದ ಉತ್ತರ. ಇದು ಫ್ರೇಸ್ ನ ಕೇಳಿದ್ದಾರೆ. 69, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಅಂತ ಕೇಳಿದ್ದಾರೆ. ಮತ್ತೆ ಫಿಲ್ಲರ್ಸ್ ಇದೆ, ಒಂದು ಪ್ರಶ್ನೆ ಅಲ್ಲೊಂದು ಫಿಲ್ಲರ್, 4 ಆಪ್ಷನ್ಸ್ಗಳು. ಆ ಪಿಜನ್ ಕಾಂಟ್ ಫ್ಲೈ ಆಸ್ ಮತ್ತೆ ನಾನು ಪ್ರಶ್ನೆ ಓದಲ್ಲ. ಆಸ್ ಬಂದಿದೆ, ಪಾಸಿಟಿವ್ ಡಿಗ್ರಿ ಇದೆ. ಹೈ ಬಂದು ಪಾಸಿಟಿವ್ ಡಿಗ್ರಿ ಇದೆ, ಸರಿಯಾಗುತ್ತಾ. ಹೈಯೆಸ್ಟ್ ಸೂಪರ್ಲೇಟಿವ್ ಆಗುತ್ತಾ, ಆಗಲ್ಲ. ಹೈಯರ್ ಬಂದು ಕಂಪೇರೇಟಿವ್ ಆಗಿದೆ, ಮೋರ್ ಹೈಯರ್ ಇಲ್ವೇ ಇಲ್ಲ. ಸೊ ಸರಿಯಾದ ಉತ್ತರ ಹೈ ಇಸ್ ದ ರೈಟ್ ಆನ್ಸರ್, 100%, ನೋ ಡೌಟ್ ಎಟ್ ಆಲ್. ಕೊನೆಯ ಪ್ರಶ್ನೆ, ಐಡೆಂಟಿಫೈ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಟು ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಪ್ರಿಫಿಕ್ಸ್ ಬಂದು ಈ ಪದದ ಮುಂಚೆ, ಇದನ್ನು ಮತ್ತೆ ಆದಿಪ್ರಾಸ ಅಂತ ಹೇಳ್ಬೋದು. ಬಿಫೋರ್ ದ ವರ್ಡ್ ವಾಟ್ ವಿ ಆಡ್, ದಟ್ ಇಸ್ ಕಾಲ್ಡ್ ಪ್ರಿಫಿಕ್ಸ್ ಅಂತ. ಇಲ್ಲಿ ಬಂದು ಡಿಸ್ಪ್ಯೂಟಬಲ್ ಅಂತ ಕೊಟ್ಟಿದ್ದಾರೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಟ್. ಡಿಸ್ಪ್ಯೂಟಬಲ್ ಗೆ ಅನ್ಡಿಸ್ಪ್ಯೂಟಬಲ್ ಬರುತ್ತೆ, ಇಂಡಿಸ್ಪ್ಯೂಟಬಲ್. ಬಟ್ ಈ ಸಿಚುವೇಶನ್ ಅಲ್ಲಿ, ಇನ್ ದಿಸ್ ಸೆನಾರಿಯೋ ಕಂಟೆಕ್ಸ್ಟ್ ಅಲ್ಲಿ, ಅಥೆಲೋ ವಾಸ್ ಇಂಡಿಸ್ಪ್ಯೂಟಬಲ್ ಇನ್ ದ ಬ್ಯಾಟಲ್ ಫೀಲ್ಡ್. ಇದು ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ಇದಾಗಿತ್ತು ನಿಮ್ಮ ಪ್ರಶ್ನೆ ಪತ್ರಿಕೆ ಹಾಗೆ ಅದರ ವಿಶ್ಲೇಷಣೆ. ವಿದ್ಯಾರ್ಥಿಗಳೇ, ಕಿಂಗ್ ಇಂಗ್ಲಿಷ್ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಬೇಕಿದೆಯಾ?
ನನ್ನ ನಂಬರ್ ಬಂದು 8951880403. ಯಾರಿಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳ ಬಗ್ಗೆ ಭಯ ಇದೆ, ನಾನು ಕನ್ನಡ ಮೀಡಿಯಮ್, ನಾನು ಉರ್ದು ಮೀಡಿಯಮ್ಮು, ನಾನು ಮರಾಠಿ ಮೀಡಿಯಮ್ಮು, ನನಗೆ ಇಂಗ್ಲಿಷ್ ಬರಲ್ಲ, ಖಂಡಿತ ಇಲ್ಲ ವಿದ್ಯಾರ್ಥಿಗಳೇ. 20 ರಿಂದ 21 ದಿನಗಳಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಗ್ರಾಮರ್ನ ನಿಮ್ಮ ಎಕ್ಸಾಮಿಗೆ ಬೇಕಿರುವಂತಹ ಕಾನ್ಸೆಪ್ಟ್ಗಳನ್ನ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಕಾನ್ಸೆಪ್ಟ್ ಅಲ್ಲಿ ಕ್ಲಿಯರ್ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಹಾಗೆ ನೀವು ನನ್ನ ಆನ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡಿದ್ರೆ ಪ್ರತಿಯೊಂದು ಕ್ಲಾಸ್ನ ವಿಡಿಯೋಗಳು ನಿಮ್ಮ ನನ್ನ ಆನ್ಲೈನ್ ಕ್ಲಾಸ್ ಅಲ್ಲಿ ಸೇವ್ ಇರುತ್ತೆ. ಅದನ್ನು ಎಷ್ಟು ಬಾರಿ ಆದ್ರೂ ನೀವು ನೋಡ್ಕೋಬಹುದು, ನೋಟ್ಸ್ ಮಾಡ್ಕೋಬಹುದು, ಅದನ್ನ ಕೇಳಿಸ್ಕೋಬಹುದು. ಯಾರಿಗೆ ಕೆಲವೊಂದು ಕಾರಣಾಂತರಗಳಿಂದ ಕ್ಲಾಸ್ ಅಟೆಂಡ್ ಮಾಡಕ್ ಆಗಿಲ್ವಲ್ವಾ, ಅವ್ರು ನೀವು ವಿಡಿಯೋಗಳನ್ನು ಕೂಡ ನೋಡ್ಕೊಂಡು ನೀವು ನೋಟ್ಸ್ ಮಾಡ್ಕೋಬಹುದು. ಇದೆಲ್ಲ ಫೀಚರ್ಸ್ ಅದರಲ್ಲಿದೆ. ಬನ್ನಿ ಹಾಗಾದ್ರೆ ಯಾಕೆ ತಡ, 8951004003ಗೆ ಕರೆ ಮಾಡಿ ವಿದ್ಯಾರ್ಥಿಗಳೇ. ನಾನು ಇದೇ 2-3 ದಿನಗಳಲ್ಲಿ PDO, VAO, ಆಮೇಲೆ ಗ್ರೂಪ್ ಸಿ ಮತ್ತೆ SSC ಈಗ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ CGLಗೆ ಮತ್ತೆ MTS ಅಪ್ಲೈ ಮಾಡಿದ್ದೀರಾ, ನೀವು ಕೂಡ ಅಟೆಂಡ್ ಮಾಡ್ಕೋಬಹುದು. ಹಾಗೆ PDO VAO ಕ್ಲಾಸ್ಗಳು ಇನ್ನೊಂದು ಬ್ಯಾಚ್ ಮುಂದುವರಿತಾ ಹೋಗುತ್ತೆ ವಿದ್ಯಾರ್ಥಿಗಳೇ. ಇವತ್ತು ಮಂಗಳವಾರ ಅಥವಾ ಬುಧವಾರ ಇದು ಪ್ರಶ್ನೆ ಪತ್ರಿಕೆ ಬಂದು ವಿದ್ಯಾರ್ಥಿಗಳೇ. ಸೊ 1000 rupees ನೀವು ನನಗೆ ಫೋನ್ ಪೇ ಮಾಡಬೇಕಾಗುತ್ತೆ. ಯಾವುದೇ ಬ್ಯಾಚ್ ಇರಲಿ 1000 rupees ಮಾತ್ರನೇ. ಎಂತ ದೊಡ್ಡ ಎಕ್ಸಾಮ್ ಇದ್ರೂ ಕೂಡ ನೀವು ನನಗೆ ಫೋನ್ ಪೇ ಮಾಡಿ ಕನ್ಫರ್ಮ್ ಮಾಡಿದ್ರೆ ನಿಮಗೆ ಆನ್ಲೈನ್ ಲಿಂಕ್ ನ ಕಳಿಸ್ಕೊಡ್ತೀನಿ. ನನ್ನ ನಂಬರ್ 8951880403. ನಿಮ್ಗೆ ಏನಾರ ಡೌಟ್ಸ್ ಗಳಿದೆ ಅಂದ್ರೆ ಖಂಡಿತ ನನಗೆ ಕೇಳಿಸ್ಕೊಳ್ಳಿ. ಇದಾಗಿತ್ತು ವಿದ್ಯಾರ್ಥಿಗಳೇ KECಯ 13 ಜುಲೈ 2024 ನಿನ್ನೆ ನಡೆದಿರುವಂತಹ ಪರೀಕ್ಷೆಯ ವಿಶ್ಲೇಷಣೆ. ನೀವು ನನ್ನ ಕ್ಲಾಸ್ನ ಅಟೆಂಡ್ ಮಾಡಬೇಕಾಗಿದೆಯಾ, ಈ ನಂಬರ್ಗೆ ಕರೆ ಮಾಡಿ ಡೌಟ್ಸ್ ಗಳಿದ್ರೆ ಖಂಡಿತ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಆದಷ್ಟು ಬೇಗ ನಿಮ್ಮ ಜೊತೆಗೆ ನಾನು ಸಂಧಿಸ್ತೇನೆ. ಇದಾಗಿತ್ತು ನನ್ನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ವಿದ್ಯಾರ್ಥಿಗಳೇ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ UPSC ಇಂದ ಬಂದು ಗ್ರೂಪ್ ಸಿ ವರೆಗೂ ಕೂಡ. ಎಲ್ಲ ವಿಡಿಯೋಗಳನ್ನ ನೋಡಿ ವಾಚ್ ಮಾಡಿ. ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಕೊಡಿ. ಇಷ್ಟ ಆಗಿದೆ ಅಂತಂದ್ರೆ, ಇದು ಉಪಯುಕ್ತ ಆಗಿದೆ ಅಂದ್ರೆ ನಿಮ್ಮ ಬೇರೆ ಬೇರೆ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಹಾಗೆ ಫೇಸ್ಬುಕ್ಕು, ಅದರ ಜೊತೆಗೆ ಟೆಲಿಗ್ರಾಮಲ್ಲೂ ಕೂಡ ಎಲ್ಲ ಸ್ನೇಹಿತರಿಗೆ ಇದನ್ನು ಹಂಚಿ ಅವ್ರಿಗೆ ಫಾರ್ವರ್ಡ್ ಮಾಡಿ, ಅವ್ರಿಗೂ ಕೂಡ ಜಾಬ್ ಆಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಸರ್ವೇ ಜನ ಸುಖಿನೋ ಭವಂತು.